ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಜೀರಾ ರೈಸ್ ಹೇಗೆ ಮಾಡೋದು ಅದನ್ನು ನಿಮಗೆ ಹೇಳಿಕೊಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ. ಈ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಬೇಕು. ಬೇಕಾದರೆ ನೀವು 1 ಟೇಬಲ್ ಸ್ಪೂನ್ ಸಹಿತ ಇಲ್ಲಿ ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, 1 ಆನಿಯನ್ ಕಟ್ ಮಾಡ್ಕೊಂಡಿದ್ದು ಹಾಕ್ತಾ ಇದ್ದೇನೆ. ಇದು ಸಹಿತ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೆಕ್ಸ್ಟ್ ನಾನು ಇಲ್ಲಿ 2-3 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಇದು ಜೀರಾ ರೈಸ್, ಗೀ ರೈಸ್, ಸೊ ಎರಡೂ ಇದೆ. ಸೊ ಇದಕ್ಕೆ ನಾನು ಎಷ್ಟು ಜೀರಿಗೆಯನ್ನು ಹಾಕ್ತೀನಲ್ಲ ಅಷ್ಟು ಫ್ಲೇವರ್ ಬರುತ್ತದೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟು ಇಲ್ಲಿ ನಾನು 2-3 ಗ್ರೀನ್ ಚಿಲ್ಲೀಸ್ ಸಹಿತ ಇಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಎಲ್ಲವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಬ್ರೌನ್ ಬರುವ ತನಕ ಹೀಗೆಯೇ ಬೇಯಿಸಿಕೊಳ್ಳಬೇಕು. ನೆಕ್ಸ್ಟ್ ನಾನು ಇಲ್ಲಿ ಕರಿಬೇವು ಸಹಿತ ಇಲ್ಲಿ ಹಾಕ್ತಾ ಇದ್ದೇನೆ. 3-4 ಎಳೆ ಕರಿಬೇವು ಹಾಕ್ತಾ ಇದ್ದೇನೆ ಇಲ್ಲಿ. ಇದು ಸಹಿತ ಚೆನ್ನಾಗಿ ಚಟ್ಪಟ್ ಆಗುವ ತನಕ ಹುರಿದುಕೊಳ್ಳಬೇಕು. ನೆಕ್ಸ್ಟ್ ನಾನು ಇಲ್ಲಿ 7-8 ಗೋಡಂಬಿ ಸಣ್ಣ ಪುಡಿಯಾಗಿ ಮಾಡಿಕೊಂಡು ಇದರಲ್ಲಿ ನಾನು ಹಾಕ್ತಾ ಇದ್ದೇನೆ. ಇದು ಸಹಿತ ಬ್ರೌನಿಸ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈಗ ಎಲ್ಲ ಮಸಾಲೆ ಫ್ರೈ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ಕೊರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್ ಸಹಿತ ಇಲ್ಲಿ ಹಾಕ್ತಾ ಇದ್ದೇನೆ. ಮೇನ್ ಕೊತ್ತಂಬರಿ ಪೌಡರ್ ಹಾಕಿದರೆ ಅದು ಫ್ಲೇವರ್ ಆಗುತ್ತದೆ ಮತ್ತು ಕಲರು ಚೆನ್ನಾಗಿ ಕಾಣುತ್ತದೆ. ಸೊ ನೋಡಿ, ಇಲ್ಲಿ ನಾನು ಜೀರಾ ರೈಸನ್ನು ತೊಗೊಂಡಿದ್ದೇನೆ. 1 ಕಪ್ ಜೀರಾ ರೈಸ್ ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ವಾಶ್ ಮಾಡ್ಕೊಂಡ ನಂತರ ಅದನ್ನು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಸೊ ಇದು ಮಸಾಲೆ ಎಲ್ಲ ರೈಸ್ಗೆ ಹತ್ಕೋಬೇಕು, ಅಂದರೆ ರೈಸ್ ಹುರ್ಕೋಬೇಕು ನೀರಿನ ಅಂಶ ಹೋಗುವ ತನಕ. ಏಕೆಂದರೆ ಅದು ಫ್ಲೇವರು ಚಲೋ ಬರುತ್ತದೆ, ಟೇಸ್ಟಿಯಾಗಿರುತ್ತದೆ, ಎಮ್ಮಿಯಾಗಿರುತ್ತದೆ. ನೋಡಿ, ಇದು ಎಲ್ಲ ಹುರ್ಕೊಂಡೆ. ನೆಕ್ಸ್ಟ್ ನಾನು ಇಲ್ಲಿ 1 ಕಪ್ ಅಕ್ಕಿಗೆ ನಾನು 1.5 ಕಪ್ ವಾಟರನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಬೇಕಾದರೆ ನೀವು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಬೇಕು ಅಷ್ಟು ನೀವು ಹಾಕ್ಬೋದು. ಸೊ ನೋಡಿ ಹೇಗೆ ಕಾಣ್ತಾ ಇದೆ, ಎಮ್ಮಿ ಕಾಣ್ತಾ ಇದೆ ಅಲ್ಲ. ಈಗ ನೋಡಿ ರೈಸ್ ಹೇಗೆ ರೆಡಿಯಾಗಿ ಬರುತ್ತದೆ ಅಂತ. ಓಕೆ, ಫೈನಲಿ ರೈಸ್ ರೆಡಿ ಆಯಿತು. ಎಮ್ಮಿ ಕಾಣ್ತಾ ಇರ್ಬೋದು. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ, ಖಂಡಿತವಾಗಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಹೇಳಿ. ಸೊ ಎಮ್ಮಿ ಕಾಣ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ, ಹಾಗೂ ನನ್ನ ವಿಡಿಯೋ ಸಹಿತ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಿತಿಕಾ ಡ್ರಾಯಿಂಗ್ ಮಾಡಿದ್ದು ಡಾಗ್ದು. ಸೊ ನೆಕ್ಸ್ಟ್ ನಾವು ಈವ್ನಿಂಗ್ ಟೈಮ್ ಆಗಿತ್ತು. ಸೊ ಎಲ್ಲಿ ಹೋಗಬೇಕಪ್ಪ, ಲಾಕ್ಡೌನ್ ಒಳಗೆ ಬೋರ್ ಆಗ್ತಾ ಇತ್ತು. ಅಲ್ಲೇ ನಮ್ಮ ಮನೆ ಕಡೆ ಹೀಗೆ ವೆದರ್ ಇದೆ. ಸೊ ಅಲ್ಲಿ ವೆದರ್ ಇದ್ದಕ್ಕೆ ನಾವು ಅಲ್ಲೇ ನಮ್ಮ ಮನೆ ಮೇಲಿರುವ ಮೆಂಬರ್ಸು ಮತ್ತು ನಾವು ಎಲ್ಲರೂ ಕೂಡಿ ವಾಕ್ಗಂತ ಹಾಗೆ ಮಕ್ಕಳಿಗೆ ಕರ್ಕೊಂಡು ಹೋದ್ವಿ. ಸೊ ಮಕ್ಕಳು ಹೊರಗಡೆ ಬಂದ ಕೂಡ ಫುಲ್ ಹ್ಯಾಪಿ ಆಗಿಬಿಟ್ರು. ಯಾಕಂದರೆ ಮನೆಯಲ್ಲಿ ಕುಂತು ಅವ್ರಿಗೆ ಏನೋ ಒಂಥರ ಜೈಲಿನಲ್ಲಿ ಹಾಕಿದಂಗೆ ಆಗಿಬಿಟ್ಟಿತ್ತು. ಸೊ ಫೈನಲಿ ನಾನು ಹುಡುಗಿಗೆ ಮತ್ತು ಹುಡುಗನಿಗೆ ಹೊರಗೆ ಕರ್ಕೊಂಬಂದೆ. ಅಲ್ಲಿ ಒಂದು ಮೆಂಬರ್ ಇದ್ದರು, ಅವರು ಸಹಿತ ಅವರು ಬೇಬಿಗೆ ಕರ್ಕೊಂಬಂದಿದ್ರು. ಆ ಬೇಬಿಗೆ ನೋಡು ನಿತ್ವಿಕ್ ಬಹಳ ಅಂದರೆ ಬಹಳ ಖುಷಿ ಆದ. ಮತ್ತು ವೆದರು ಹಾಗಿತ್ತು ಅಂದರೆ ಭಾಳ ಚಲೋ ಇತ್ತು ವೆದರು. ಸೊ ಅದಕ್ಕೆ ನಿತ್ವಿಕಿಗೆ ಫುಲ್ಲು ಒಂಥರ ನಿದ್ದೆ ಬಂದಂಗೆ ಆಗಿಬಿಡ್ತು ಆ ವೆದರ್ಗೆ ನೋಡಿ. ಬಟ್ ಆ ಹುಡುಗನು ಕೂಡ ಎಷ್ಟು ಚಂದ ಆಟ ಆಡ್ತಾ ಇದ್ದಾನೆ ನೋಡಿ. ಈ ಹುಡುಗನ ಹೆಸರು ಕೃಷ್ಣ ಅಂತ. ಇವೇ ನಮ್ಮ ಮನೆ ಮೇಲಿರುವ ಮೆಂಬರ್ ಮಗ. ಸೊ ನೋಡಿ, ಇಲ್ಲಿ ನಿತಿಕಾ, ನಿತ್ವಿಕ್ ಮತ್ತು ಕೃಷ್ಣ ಎಷ್ಟು ಚೆನ್ನಾಗಿ ಕುಂತಿದ್ದಾರೆ
ನಿತ್ವಿಕು ಕಾರ್ಬಾರ್ ಮಾಡ್ತಾ ಇದ್ದ. ಅವನಿಗೆ ಹುಡುಗರು ಗೂಡಿಗೆ ಚೂಟುದು ಬಡಿ ಹೀಗೆ ಮಾಡ್ತಾ ಇರ್ತಾನೆ. ಈಟಿದ್ದಾನೆ ಬಟ್ ಭಾಳ ತುಂಟಿ ಚೂಟಿ ಇದ್ದಾನೆ. ಸೊ ನೋಡಿ ಪಾಪ ಅದು ಬೇಬಿ ಅಳ್ತಾ ಇದೆ. ನಿತಿಕಾ ಅವನನ್ನು ಎತ್ಕೋತಿದ್ದಾನೆ. ಸೊ ನೋಡಿ ಅವ್ರು ಹೇಗೆ ಎಂಜಾಯ್ ಮಾಡಿದ್ರಂತ ನಿಮ್ಗೀಗ ತೋರಿಸ್ತೀನಿ. ರೇನ್ ಭಾಳ ಬರ್ತಾ ಇತ್ತು. ಸೊ ಈಗ ಭಾಳ ಕತ್ಲನೂ ಆಗಿತ್ತು. ಸೊ ಮನೆಗೆ ಹೋಗೋಣ ನಡೀರಿ ಅಂತ ಮನೆಗೆ ಹೋಗ್ತಾ ಇದ್ವಿ. ಅಷ್ಟರೊಳಗೆ ರೇನ್ ಜೋರಾಗಿ ಬಂತು ನೋಡಿ. ನೆಕ್ಸ್ಟ್ ಡೇ ಮಮ್ಮಿ ಮತ್ತು ದೀದಿ ಮತ್ತು ಜೀಜು ಎಲ್ಲರೂ ಬಂದಿದ್ದರು. ಸೊ ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಚಿಕ್ಕೋಡಿಯಲ್ಲಿ ಒಂದು ಪಾಯಿಂಟ್ ಇದೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಕೋವಿಡು ಭಾಳ ಜಾಸ್ತಿ ಇತ್ತು ಆ ರೋಡಿಗೆ. ಬಟ್ ಆ ರೋಡ್ನಿಂದ ಹೋಗಲಿಲ್ಲ ನಾವು, ಬೇರೆ ರೋಡ್ನಿಂದ ಪಾಸ್ ಆದ್ವಿ. ಯಾಕಂದರೆ ಚಿಕ್ಕೋಡಿ ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿತ್ತು ಅವತ್ತು. ಸೊ ಇದು ನಮ್ಮ ಮನೆಯ ಹಿಂದೆಯೇ ಇತ್ತು. ಸೊ ಅದಕ್ಕೆ ಕರ್ಕೊಂಡು ಹೋದ್ವಿ. ಇಲ್ಲಾಂದರೆ ಬೇರೆ ಕಡೆ ಇದ್ದರೆ ನಾವು ಕರ್ಕೊಂಡು ಹೋಗ್ತಿರ್ಕಿದ್ದಿಲ್ಲ. ಸೊ ಫೈನಲಿ ನಾವು ಅವ್ರಿಗೆ ಕರ್ಕೊಂಡು ಹೋದ್ವಿ. ವೆದರು ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಆ ಟೈಮಿಗೆ ಭಾಳ ಅಂದ್ರೆ ಭಾಳ ರೇನು ಸ್ಟಾರ್ಟ್ ಆಗಿಬಿಡ್ತು. ಬಟ್ ಓಕೆ, ರೇನೊಳಗೆ ಎಂಜಾಯ್ ಮಾಡೋಣ ಅಂತ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನೋಡಿ ಚಿಕ್ಕೋಡಿ ವೆದರ್ ಹೇಗಿತ್ತು ಅವತ್ತು, ಮತ್ತು ಅಲ್ಲಿ ಹೋಗುವ ಪಾಯಿಂಟಿಗೆ ಹೇಗಿರುತ್ತದೆ ಹೇಗಿಲ್ಲ ಅದನ್ನು ನಿಮ್ಗೆ ಈಗ ತೋರಿಸ್ತೀನಿ. ಹೀಗೆಲ್ಲ ವೆದರ್ ಇತ್ತು ಅಲ್ಲಿ. ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಎಲ್ಲೋ ಒಂದು ಕಡೆ ಟೂರ್ ಪ್ಲೇಸಿಗೆ ಹೋಗಿದ್ದೇವೇನೋ ಹಂಗೆ ಅನಿಸ್ಬಿಡ್ತು. ಇವರು ಕಾರ್ ರೌಂಡ್ ಮಾಡ್ತಾಯಿದ್ರು. ಭಾಳ ಭಯ ಬರ್ತಾಯಿತ್ತು. ಫೈನಲಿ ಅವರು ಜೋರಾಗಿ ಕಾರ್ ತೊಗೊಂಡು ಹೋಗಿ ಒಂದು ಪಾಯಿಂಟ್ ಕಡೆ ನಿಲ್ಲಿಸಿದ್ರು. ಸೊ ಅಲ್ಲಿ ಪಾಯಿಂಟ್ ಇರುವಲ್ಲಿ ಹೀಗಿದೆ. ಇದು ಚಿಕ್ಕೋಡಿ ಔಟ್ಸೈಡ್ ಇದೆ, ನೋಡ್ಬೋದು ನೀವು.
ಇದು ಇನ್ನೂ ರೇನ್ ಬಂತಂದರೆ ಗ್ರೀನಿಸ್ ಆಗಿ ಕಾಣುತ್ತದೆ, ಭಾಳ ಅಂದರೆ ಭಾಳ ಚಂದ ಕಾಣುತ್ತದೆ. ಈಗ ಅಷ್ಟೇನು ನಿಮಗೆ ಚಲೋ ಅನಿಸ್ತಾ ಇರಲಿಲ್ಲ ಕಾಣುತ್ತೆ, ಬಟ್ ಅಲ್ಲಿ ಮುಂದೆ ಹೋಗಿ ನೋಡಿದರೆ ಭಾಳ ಚಲೋ ಕಾಣ್ತಾ ಇತ್ತು ವೆದರು. ನೋಡಿ ಹೇಗೆಲ್ಲ ಮೋಡ ಆಗಿತ್ತು, ಹೇಗೆಲ್ಲ ಕಾಣ್ತಾ ಇದೆ. ಸೊ ಇದು ಹೋಗುವ ಪಾಯಿಂಟು, ಹೋಗುವ ರಸ್ತೆ. ಬನ್ನಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅದನ್ನು ಸಹಿತ ನಿಮಗೀಗ ಶೇರ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಫ್ರೆಂಡ್ಸ್, ಈಗ ನೀವು ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.